ಚಿತ್ರದುರ್ಗದ ಹಿರಿಯೂರಿನಲ್ಲಿ ಸಚಿವ ಡಿ ಸುಧಾಕರ್ ಅವರ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಲ್ಲಿಗೆ ತೆರಳಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡ್ಕೊಂಡಂತಹ ಸಂದರ್ಭದಲ್ಲಿ ಗಳಗಳನೆ ಹತ್ತಿದ್ದಾರೆ. ತಮ್ಮ ಹಾಗೂ ಡಿ ಸುಧಾಕರ್ ಅವರ ಒಡನಾಟವನ್ನು ನೆನೆದು, ಆ ಬಾಂಧವ್ಯವನ್ನು ನೆನೆದು ಕುಟುಂಬಸ್ಥರೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ, ಅವರಿಗೆ ಸಾಂತ್ವನ ಹೇಳುವಂತಹ ಸಂದರ್ಭದಲ್ಲಿ ಗಳಗಳನೆ ಅವರು ಹತ್ತಿದ್ದಾರೆ. ನಂತರ ಕುಟುಂಬಸ್ಥರಿಗೆ ಮಾತನಾಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ, ಧೈರ್ಯ ತುಂಬಿದ್ದಾರೆ. ಬಟ್ ಅವರ ಹಾಗೂ ಡಿ ಸುಧಾಕರ್ ಅವರ ಒಡನಾಟವನ್ನು ನೆನೆದು, ಆ ಗೆಳೆತನವನ್ನು ನೆನೆದು ಅವರು ಚಿಕ್ಕ ಮಗು ರೀತಿ ಗಳಗಳನೆ ಹತ್ತಿದ್ದಾರೆ. ನಿಮ್ಮ ನ್ಯೂಸ್ ಫಸ್ಟ್ನ ಸ್ಕ್ರೀನಲ್ಲಿ ಅದನ್ನು ಗಮನಿಸ್ತಾ ಇದ್ದೀರಿ. ಸಚಿವ ಡಿ ಸುಧಾಕರ್ ಅವರ ಕುಟುಂಬಸ್ಥರು ಅವರ ಸುತ್ತ ಇದ್ದಾರೆ. ಅವ್ರನ್ನ ಮಾತನಾಡಿಸುವಂತಹ ಸಂದರ್ಭದಲ್ಲಿ ತೀವ್ರ ಭಾವುಕರಾದರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸೊ ಆ ಸಂದರ್ಭದಲ್ಲಿ ಕಣ್ಣೀರು ಹಾಕಿದಂಥ ಒಂದು ದೃಶ್ಯ ಇದೆಯಲ್ಲ, ಮನ ಕಲಕುವಂತಿತ್ತು ಅದು. ಸರ್ ಈ ಕಡೆ ಬರ್ರಿ. ಸರ್ ಈ ಕಡೆ ಬನ್ನಿ. ಟೀಕೆ ಸರ್ ಈ ಕಡೆ. ಸರ್ ಈ ಕಡೆ. ಸೈಡ್ ಬೇಡ ಈ ಕಡೆ ವಜ್ರಿ ಹೇಳ್ರಿ, ಹಂಗ ಹೋಗ್ತಾರ ಅವರು. ಸರ್ ಈ ಕಡೆ ಕರ್ಕೊಂಬನ್ನಿ. ಟೀಕೆ ಸರ್ ಈ ಕಡೆ. ಅನಾರೋಗ್ಯದ ಕಾರಣದಿಂದ ಸಚಿವ ಡಿ ಸುಧಾಕರ್ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಅಂತಿಮ ದರ್ಶನದ ವ್ಯವಸ್ಥೆ ಹಿರಿಯೂರಿನಲ್ಲಿ ಮಾಡಲಾಗಿದೆ. ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಬಂದು ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ರಾಜಕೀಯ ಕ್ಷೇತ್ರದ ಗಣ್ಯರು ಕೂಡ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಹಿರಿಯೂರಿಗೆ ತೆರಳಿದಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದರ್ಶನವನ್ನು ಪಡೆದು, ಅಂತಿಮ ದರ್ಶನವನ್ನು ಪಡೆದು ನಂತರ ಹಳೆಯ ನೆನಪುಗಳನ್ನು ಅವ್ರು ನೆನೆಸ್ಕೊಳ್ತಾ ಆ ಬಾಂಧವ್ಯವನ್ನು ಹಾಗೂ ಆ ಒಡನಾಟವನ್ನು, ಆತ್ಮೀಯತೆಯನ್ನು ಮೆಲುಕು ಹಾಕ್ತಿರುವಂಥ ಸಂದರ್ಭದಲ್ಲಿ ತೀವ್ರ ಭಾವುಕರಾಗಿ ಅವರು ಕಣ್ಣೀರು ಸುರಿಸಿದ್ದಾರೆ. ಗಳಗಳನೆ ಆಗ್ತಿರುವಂಥದ್ದು. ಜೊತೆಗೆ ಕುಟುಂಬಸ್ಥರಿಗೆ ಅವರು ಸಾಂತ್ವನವನ್ನು ಹೇಳಿದ್ದಾರೆ. ಅವ್ರನ್ನ ಮಾತನಾಡಿಸಿ ಬಂದಂಥ ಸಂದರ್ಭದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಆ ಕಣ್ಣೀರಿನ ಕಟ್ಟೆ ಹೊಡೆದಿತ್ತು. ಫ್ಯಾಮಿಲಿ ಬಂದಿದೆ. ಸರ್ ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ, ಚೇರ್ ಇದೆ ಕೂತ್ಕೊಳ್ಳಿ. ಇವತ್ತು ಬಹಳ ದುಃಖದ ದಿನ ನಮಗೆಲ್ಲ. ನನ್ನ ಆಪ್ತ ಮಿತ್ರ ಮತ್ತು ನಮ್ಮ ಸರ್ಕಾರದ ಸಚಿವರು, ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಡಿ ಸುಧಾಕರ್ ಅವರು ಕಳೆದ ಒಂದು ತಿಂಗಳಿಗೂ ಹೆಚ್ಚು ದಿನ ಅವರ ಗೃಹ ಕಚೇರಿಯಲ್ಲಿ ನಡೆಸಿದಂಥ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಆ ವಿಷಯವನ್ನು ಉಲ್ಲೇಖ ಮಾಡಿದರು. ಅಂದರೆ ಅವರ ಅತ್ಯಾಪ್ತತೆ ಹಲವಾರು ದಶಕಗಳಿಂದ ಇತ್ತು. ರಾಜಕೀಯದಲ್ಲಿ ಸುದೀರ್ಘವಾದಂಥ ಪಯಣವನ್ನು ಯಾವ ರೀತಿಯಾಗಿ ಡಿ ಸುಧಾಕರ್ ಅವರು ಸವಿಸಿದ್ದಾರೋ, ಅದರ ಜೊತೆಗೆ ರಾಜಕೀಯ ರಂಗದಲ್ಲಿ ಪಕ್ಷಾತೀತವಾಗಿ ಆತ್ಮೀಯ ಸ್ನೇಹಿತರನ್ನು ಹೊಂದಿದ್ದರು. ಸೊ ಅವರಲ್ಲಿ ಒಬ್ಬರು ಅವರದೇ ಪಕ್ಷದ ಅಧ್ಯಕ್ಷರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸೊ ಇವತ್ತು ಅವ್ರನ್ನ ಕಳ್ಕೊಂಡಿರುವಂಥ ಸಂದರ್ಭದಲ್ಲಿ, ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯುವಂಥ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸುಧಾಕರ್ ಅವರ ಪುತ್ರನನ್ನು ಬಿಗಿದಪ್ಪಿಕೊಂಡು ಕಣ್ಣೀರು ಸುರಿಸಿದ್ದಾರೆ. ಪಾರ್ಥಿವ ಶರೀರವನ್ನು ನೋಡ್ತಾ ಇದ್ದಂತೆ ಅವರು ಭಾವುಕರಾಗ್ಬಿಟ್ರು.
ನಂತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ, ಅವರಿಗೆ ಧೈರ್ಯ ತುಂಬಿದ್ದಾರೆ. ಬಟ್ ಆ ಮೊಮೆಂಟ್ನಲ್ಲಿ ಚಿಕ್ಕ ಮಗು ಆಗಿಬಿಟ್ಟಿದ್ರು ಅವರು. ಯಾಕಂದರೆ ಆ ಸಂದರ್ಭದಲ್ಲಿ ಅವರ ಕಣ್ಣು ಮುಂದೆ ಅಥವಾ ಅವರ ಮನಸ್ಸಿನಲ್ಲಿ ಅವರ ಜೊತೆಗಿನ ಒಡನಾಟ, ಅವ್ರ ಜೊತೆ ಸೇರಿಕೊಂಡು ಪಕ್ಷವನ್ನು ಸಂಘಟಿಸಿದಂಥ ರೀತಿ ಚಿತ್ರದುರ್ಗದಲ್ಲಿ, ಹಿರಿಯೂರಿನಲ್ಲಿ, ಅಥವಾ ಅವರ ಅತ್ಯಾಪ್ತತೆ ಎಲ್ಲವೂ ಕೂಡ ಅವರ ತಲೆಗೆ ಹಾಗೂ ಮನಸ್ಸಿನಿಗೆ ಬಂದಿರುತ್ತೆ. ಇದರಿಂದ ಆ ಒಂದು ಕ್ಷಣದಲ್ಲಿ ತೀವ್ರ ಭಾವುಕವಾಗಿ ಅವರು ಕಣ್ಣೀರು ಸುರಿಸಿದ್ದಾರೆ. ಪಿಂಕ್ ಶರ್ಟ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.